ಎಲ್ಲರಿಗೂ ನಲ್ಲಮ್ಮೆ. ನಾನು ಮಂಡ್ಯಪಂಡ ಡಾಕ್ಟರ್ ಗೀತಾ ಅಪ್ಪಚ್ಚು, ಕನ್ಸಲ್ಟೆಂಟ್ ಸೈಕಾಲಜಿಸ್ಟ್, ಬ್ಯಾಂಗ್ಳೂರ್ல வாச ಮಾಡಿண்டு. ನಾನು ಈ ಕೊಡವಮ್ಮೆ ಗ್ರೂಪ್ல லாஸ்ட் மந்த் ஒரு ஷார்ட் டாக், ஒரு இன்ட்ரடக்டரி டாக்ற மாதிரி ஒரு தக் பண்ணாங்க. இந்த ಕೆಲವು ಕ್ವೆಶ್ಚನ್ಸ್ ಬಂದಿತ್ತು. ಥ್ಯಾಂಕ್ ಯು. ಈ ಕ್ವೆಶ್ಚನ್ಸ್ ಕೇಟಾಂಗ ನಿಂಗೆ ಪಾರ್ಟಿಸಿಪೇಟ್ ಮಾಡಿನಾಂಗ. ಫಸ್ಟ್ ಕ್ವೆಶ್ಚನ್ ವಾಸ್ ಅಬೌಟ್ ಮಾಸ್ಕ್ಸ್. ಮಾಸ್ಕ್ ಇಟ್ಟೋಂಡ್ವಾ? ಸುಮಾರು ಜನ ಈಗ ಮಾಸ್ಕ್ ಇಟ್ಟೋಲ್ಲ. ಸುಮಾರು ಗ್ರೂಪ್ಸ್లో నేనుండే దాటి ఇక మాస్క్ ఎడత పోచింగు ఆప ఏనంటే నాకు వ్యాక్సినేషన్ అయిపోతుంది. ಇನ್ನೊಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೊಡಗಲ್ಲಿ ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸುಮಾರು ಮನೆಯರ ಗ್ರೂಪ್ಸ್ ಫ್ಯಾಮಿಲಿ ಗ್ರೂಪ್ಸಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡತ ಪೋಚಿಂಗು ಬರಲ್ಲ ಅಂದು. ಆ್ಯಂಡ್ ಇನ್ನೊಂದು ಕ್ವೆಶ್ಚನ್ ಇಸ್ ಅಬೌಟ್ ನೆಗೆಟಿವ್ ಥಿಂಕಿಂಗ್. ಸುಮಾರು ಮನೇಲಿ ಸುಮಾರು ವ್ಯಕ್ತಿಲು ನೆಗೆಟಿವ್ ಥಿಂಕಿಂಗ್ ಏನಂಗೋ ಜಾಸ್ತಿ ಆಯ್ನುಂಡು, ಇದಂಗಾಯ್ತು ಅಂತ ಮಾಡೋಣ ಒಂದು. ಆ್ಯಂಡ್ ಇನ್ನೊಂದು ಇಟ್ ಇಸ್ ಅಬೌಟ್ ಹ್ಯಾಬಿಟ್ಸ್. அதில் ஜாஸ்தி ஒரு ಕ್ವೆಶ್ಚನ್ ಕಟ್ಟಿತ್ತು ಅಬೌಟ್ ಡ್ರಿಂಕಿಂಗ್ ಹ್ಯಾಬಿಟ್. ಅದು ಸುಮಾರು ಜನತ್ಲಿಕ್ಕ ಚೆನ್ನ ಜಾಸ್ತಿ ಆಯ್ತಂದು ಅದನ್ನ ವಿಷಯದಲ್ಲಿ ಒಂದು ಕ್ವೆಶ್ಚನ್. ಐ ಟ್ರೈ ಮೈ ಬೆಸ್ಟ್ ಟು ಆನ್ಸರ್ ದೆಮ್ ಆ್ಯಂಡ್ ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಆ್ಯಕ್ಚುಲಿ ಸಪೋರ್ಟ್ ಈಚ್ ಅದರ್. ಸೊ ಈಗ ಈ ಪ್ರೆಸೆಂಟ್ ಸಿಚುವೇಶನ್ ನಂಗೆ ಎಲ್ಲಿ ಉಳ್ಳ ಈಗ ಸೆಕೆಂಡ್ ವೇವ್ ಅಫ್ಕೋರ್ಸ್ പിന്നെ ಇದು ಜಾಸ್ತಿ ಇಂಟೆನ್ಸ್ ಆಯ್పోಯ್ತು, ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ನನ್ನೋಲು. ಫಸ್ಟ್ ವೇವ್ಲು ನಂಗೆ ಸುಮಾರು ಪ್ರೋಟೋಕಾಲ್ಸ್ ಫಾಲೋ ಮಾಡಿಂಡೆ. ಇನ್ಫ್ಯಾಕ್ಟ್ ನಂಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಂಗೆ ಲಾಕ್ಡೌನ್ಲು ನಂಗೆ ಮನೇಲೇ ಇಂಜಂಡು ಅಪ್ಪಚ್ಚಕ್ಕೆ ಪ್ರಿಕಾಷನ್ಸ್ ಅರ್ಥಂತೆ ಅಂತ. ಸೊ ಸೆಕೆಂಡ್ ವೇವ್ ಜಾಸ್ತಿ ಇಂಟೆನ್ಸ್ ಆಯ್పోಯ್ತು, ಟೂ ಸ್ಟ್ರೆಚ್ಡ್ ಆ್ಯಂಡ್ ಟೂ ಲಾಂಗ್ ಅಂದ ಎಲ್ಲರಿಗೂ ಫೀಲ್ ಆಯ್ನುಂಡು. ಆಂಡ ಕೂಟಕ್ಕೆ ಅವ್ರು ಬಲ್ಲೆ ಡಿಬೇಟ್ ಆ್ಯಂಡ್ ಡಿಸ್ಕಷನ್ ಅಬೌಟ್ ದ ಥರ್ಡ್ ವೇವ್ ಕಮಿಂಗ್ ಇನ್ ಎಂತ ಮಾಡೋ ಈಗ ಅದರಿಂದ ಪೋಡಿ ಸುಮಾರು ಜನಕ್ಕೆ ಆ ಕ್ವೆಶ್ಚನ್ಸ್. ಸೊ ದೆರ್ ಆರ್ ಡೌಟ್ಸ್, ದೆರ್ ಆರ್ ಫಿಯರ್ಸ್, ದೇರ್ ಇಸ್ ಲಾಟ್ ಆಫ್ ಆ್ಯಂಗರ್ ಅಂತ ಸಹ ಬಂದಿತ್ತು. ಸೊ ಚಳಿ ಬೇರೆ ಬೇರೆ ಪಪ್ಪ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಎಂತ ಅನ್ವೇಣಚೆಂಗಿ ಥರ್ಡ್ ವೇವ್ ಬಪ್ಪ ಇಲ್ಲ ಇದು ಎಲ್ಲರೂ ಜಸ್ಟ್ ದಿಸ್ ಇಸ್ ಜಸ್ಟ್ ಇಕ್ಕ ದಿಸ್ ಇಸ್ ಇನ್ ದ ಡಿಸ್ಕಷನ್ ಸ್ಟೇಜ್. ಬಟ್ ಒನ್ ಥಿಂಗ್ ಇಸ್ ಶ್ಯೂರ್, ನಂಗೆ ಮಾಸ್ಕ್ ಕಂಟಿನ್ಯೂ ಮಾಡ್ಚಂಗಿ, ನಂಗೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಂಟಿನ್ಯೂ ಮಾಡ್ಚಂಗಿ, ನಂಗೆ ಪ್ರೋಟೋಕಾಲ್ ಆಫ್ ಹೈಜೀನ್ ಮೇಂಟೈನ್ ಮಾಡ್ಚಂಗಿ. ಥರ್ಡ್ ವೇವ್ನ ನಂಗೆ ಬಾರಿ ಈಸಿಲಿ ದ ಸೇಮ್ ವೇ ಹೌ ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಅವರ್ ಸೆಲ್ಸ್ ಇನ್ ದ ಸೆಕೆಂಡ್ ವೇವ್ ಅದನ್ನು ನಂಗೆ ಥರ್ಡ್ ವೇವ್ಲು ವಿ ಹ್ಯಾವ್ ಟು ಫಾಲೋ ದ ಸೇಮ್ ಥಿಂಗ್, ದ ಸೇಮ್ ಪ್ರೋಟೋಕಾಲ್. The question is more about the psychological reactions ಈಗ ಆಯ್ದುಳ್ಳದು. ಕೊಡಗು ಒಂದೇ ಅಲ್ಲ, ಫ್ರಮ್ ಎವ್ರಿವೇರ್ ಇನ್ ದ ವರ್ಲ್ಡ್ ಈಗ ಕನ್ಸಲ್ಟೇಷನ್ ನಾಲ್ಕು ಆಯ್ದುಳ್ಳಂಗ ನಾಲ್ಕು ಇದು ಅರ್ಥ ಆಯ್ನುಂಡು ದಟ್ ಸುಮಾರು ಮನೆಯ ಸಿನಾರಿಯೋ ವೇರ್ ವಿ ಫೈಂಡ್ ದಟ್ ಎಲ್ಲರೂ ವರ್ಕಿಂಗ್ ಫ್ರಮ್ ಹೋಮ್ ಆನಂಗೆ ಆರ್ ಅವ್ರು ಎಲ್ಲರೂ ವಾಪಸ್ ಕೊಡಗಕ್ಕೆ ಬಂತು ಸೆಟಲ್ ಆನಂಗೆ. 3 generations ಒಕ್ಕ ಚೇಂಜ್ ಅನ್ನುಂಡು. ಆ್ಯಂಡ್ ಇದು ಸುರುಲಿಂತಲೇ ಇಕ್ಕ ಒಕ್ಕ ಚೇಂಜ್ ಅನ್ನುಂಡು. ಸೊ ವಿ ಹ್ಯಾವ್ ಟು ಆ್ಯಕ್ಚುಲಿ ಮೇಕ್ ಅ ಲಾಟ್ ಆಫ್ ಅಡ್ಯಾಪ್ಟೇಷನ್ ಆ್ಯಂಡ್ ಸುಮಾರು ಚೇಂಜಸ್ಸು ನಂಗೆ ಮಾಡಿ ಉಂಡು ಈಗ ಪ್ರತಿಯೊಂದತ್ಲು ಹೌ ಟು ಲಿವ್ ಟುಗೆದರ್. ಆ್ಯಂಡ್ ಇನ್ ಸ್ಪೆಷಲಿ ಈ ಪ್ರೆಸೆಂಟ್ ಸಿಚುವೇಶನ್ಲು ಎಕ್ಕ ಮನ್ಸು ಬಾತು ಪರ್ಮೆ ಪೋಯವ ಜನಳ ಮೀಟ್ ಮಾಡ್ಯವ ಅದು ಇಲ್ಲ ತಾಂಗ ಇಟ್ ಇಸ್ ಎ ನ್ಯೂ ಸಿಚುವೇಶನ್. So the first most important thing is that mask, social distancing and personal hygiene, this is a must to follow. ಇದಲ್ಲ ಈಗ ಇದನ್ನು ಬಾಕಿ ಮಾಡೋಲ್ವಾ, ಜನ ಮಾಡಂಡಿಲ್ಲ. ಎಸ್, ಲೆಟ್ ಅಸ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಟು do it ourselves in a borenga kusa nanga annana that we have to follow this. In fact, this is the most necessary protocol to avoid infection. ವ್ಯಾಕ್ಸಿನೇಷನ್ ಅದನ್ನು ಸಹ ನಂಗೆ ನೆಗ್ಲೆಕ್ಟ್ ಮಾಡುತ್ತೆ. ನಂಗೆ ಆ ಚಾನ್ಸ್ ಕೊಟ್ಟೋಕಪ್ಪ ನಂಗೆ ರಿಜಿಸ್ಟರ್ ಮಾಡಿ ಚಾನ್ಸ್ ಕೊಟ್ಟೋಕ ಪ್ಲೀಸ್ ಲೆಟ್ ಅಸ್ ಆಲ್ ಟೇಕ್ ದ ವ್ಯಾಕ್ಸಿನೇಷನ್. ಏನಂಚೆಂಗಿ ದಿಸ್ ಬೇಸಿಕಲಿ ವಿಲ್ ಹೆಲ್ಪ್ ಅಸ್ ಟು ಡೆವಲಪ್ ದ ಪ್ರೊಟೆಕ್ಷನ್, ದ ರಿಕ್ವೈರ್ಡ್ ಪ್ರೊಟೆಕ್ಷನ್ ಆ್ಯಂಡ್ ರೆಸಿಸ್ಟ್ ದ ಡಿಸೀಸ್ ಅಲ್ಲ. ಸೊ ದ್ಯಾಟ್ ಈಸ್ ಆಲ್ಸೋ ರಿಕ್ವೈರ್ಡ್. ನೌ ಲೆಟ್ಸ್ ಗೋ ಆನ್ ಟು ವಾಟ್ ಯು ಹ್ಯಾವ್ ಆಸ್ಡ್. ಸುಮಾರು ಜನ ಇದು ಕಟ್ಟಿತ್ತು
how to cope with negative thinking, fear, anxiety, depressed feeling, bad habits also. They have discussed more about excessive drinking and smoking. ಸುಮಾರು ಜನ ಅದನ್ನು ಒಂದು ಡೆವಲಪ್ ಮಾಡಿ ಅಂತ. ಸೊ ಇದು ತುಂಬ ಬಲ್ಲೆ ಕನ್ಸರ್ನ್ ಆಯ್ಪೋಯ್ತು. ಇದನ್ನ ಏನನ್ನ ನಂಗೆ ಹೌ ಕ್ಯಾನ್ ವಿ ಅಡ್ರೆಸ್ ದಿಸ್? ಸೊ ವಾಟ್ ಈಸ್ ನೌ ಬಿಕಮಿಂಗ್ ಅ ಪ್ರಯಾರಿಟಿ? ನಂಗೆ ಫಸ್ಟ್ ನಂಗೆ ಈ ಮುಂದೆ ಇಂಪಾರ್ಟೆಂಟ್ ಕೋವಿಡ್ ಪ್ರೋಟೋಕಾಲ್ ಅಂತ ತಕ್ಕ ಬಂದಂಡಿ ಪಕ್ಕ ಎಂತ ಪ್ರಯಾರಿಟಿ ಆಯ್ಪೋಯ್ತು ಅಂದ್ರೆ ಯು ವಿಲ್ ಅಗ್ರಿ ವಿತ್ ಮೀ ದಟ್ ಮೆಂಟಲ್ ಹೈಜೀನ್ ಈಸ್ ನೌ ಆಲ್ಸೋ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ, just like the other 3 protocols to be followed. In fact, ಈ second wave hospital admissions it has become a very very scientific record that fear, anxiety has brought about increase in the symptoms. ಉಸಿರು ಆಡೋ ಕೈವ ಇಲ್ಲ ಅದನ್ನ ಜ್ಞಾನ ಮಾಡೋ ವಿನ ಪೋಡಿಲ್ಲ ಹೆಚ್ಚಕೋ ಜನಕ್ಕೆ ಈ ಇಂಟೆನ್ಸ್ ಆಯ್ಪೋಯ್ತು ಹಿಂಗಡ ಪ್ರಾಬ್ಲಮ್ಸ್ನ. ಇದು ಈ ವಿಷಯ ಸುಮಾರು ಡಾಕ್ಟರ್ಸು ಅಣ್ಣೇನುಂಡು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ನಂಗೆ ಮೆಂಟಲ್ ಹೈಜೀನ್ಗೆ ಈಗ ಇಂಪಾರ್ಟೆನ್ಸ್ ಕೊಡ್ಬೇಕು. ವಿ ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಅವರ್ ಬಿಟ್. ಎಂತ ಮಾಡೋ ಕೈವ ಇಂಥವ್ರ ಟಾಕಲ್ಲಿ ನಾನು ಜಸ್ಟ್ ಜೆನರಿಕ್ ಟಿಪ್ಸ್ ತಪ್ಪ ಕೈವ. But counseling sessions usually I work with the person. Aingade enta podi, aingade etara thought process. Idana enane nanga change mado. Basically ide nangada psychological intervention. But general tips no pochengi which ninga sumar jana kerti tulira. The first most important thing what I will say is that let us all develop a routine of physical exercise. Nangaka physical exercise as well as working with the mind. Dandu bari important. Physical exercise kuda in fact nan suggest madvi nangak koda ingak easy to also play different games. So nangak echak accessibility undu games is let us make it a part of our everyday routine. It is very important for us to understand that ee situation le nangak adequate rest is a bondu and healthy diet is a bondu. So daru sa bajara appointment in dandana neglect madoke aga. And healthy diet alla nan enta annok attempt madvi anechengi diet na can we make it interesting? And nangak in fact there is no dearth of recipes. Nangada interesting food na nanga each day ಜ್ಞಾನ ಮಾಡಿದ್ದು ಪ್ಲಾನ್ ಮಾಡಿಂಡು to involve in that as a family. That definitely is a very very good tip for mental hygiene also. Ninga try ಮಾಡಿ ninga noti ennane nangada manasukku oru nalla oru prabhava appa. Good food is always a good source of good state of mind. ಆಂಡ ಕೂಟಕ್ಕೆ ಸುಮಾರು ಜನ ಇದನ್ನ ಟ್ರೈ ಮಾಡಿದ್ದು ಗೈಡೆಡ್ ರಿಲ್ಯಾಕ್ಸೇಷನ್. ಇಕ್ಕ ಇಂಟರ್ನೆಟ್ ಹ್ಯಾಸ್ ಬೀನ್ ಅ ಗುಡ್ ಸೋರ್ಸ್. ಯೂಟ್ಯೂಬ್ ಉಂಡು ಇದನ್ನು ನಂಗೆ ಆಲ್ಮೋಸ್ಟ್ ಎವ್ರಿ ಡೇ ஒரு ಚೆನ್ನ ಟೈಮ್ ದಿಸ್ ಇಸ್ ಅ ಬ್ಯೂಟಿಫುಲ್ ವೇ ಆಫ್ ಸ್ಪೆಂಡಿಂಗ್ ಟೈಮ್ ವಿತ್ ಅವರ್ ಸೆಲ್ಸ್. ನಂಗಡ ಕೂಡ ஒரு ಚೆನ್ನ ಟೈಮ್ ಸ್ಪೆಂಡ್ ಮಾಡೋಕೆ ಮೆಡಿಟೇಷನ್ ಇಸ್ ಅ ವೆರಿ ಗುಡ್ ವೇ. ದಾರ್ಕ ಕೈವ ಐಂಗಳೇ ಟ್ರೈ ಮಾಡೋಂಡು ಮೆಡಿಟೇಷನ್ ஒரு ಥರ ಕ್ವೈಟ್ ಆಯ್ತು ಅಳ್ಪಕ್ಕ ಇನ್ನೂ ಜಾಸ್ತಿ ನಂಗೆ ಕಷ್ಟ ಅಪ್ಪಕ್ಕೆ ಶುರು ಅಪ್ಪ ಎಂತೆಂತಲೋ ಮನ್ಸಕ್ಕೆ ಬಾರಿ ಎಂತಲೋ ವಿಚಾರ ಅಲ್ಲ ಬಪ್ಪ ಟೆನ್ಷನ್ಸ್ ಬಪ್ಪ ಅನ್ನೋಕಪ್ಪಕ್ಕ ಪ್ಲೀಸ್ ಡೋಂಟ್ ಸ್ಪೆಂಡ್ ಟೂ ಮಚ್ ಟೈಮ್ ಇನ್ ಮೆಡಿಟೇಷನ್ ಅಕ್ಕಾದ್ರೆ ಇಟ್ ಇಸ್ ನಾಟ್ ವರ್ಕಿಂಗ್. ನಂಗೆ ಎಂತ ಮಾಡೋಣ ಅಂಚೆಂಗಿ ಲೆಟ್ ಅಸ್ ಮೇಕ್ ಎನ್ ಅಟೆಂಪ್ಟ್ ಎಂತ ವಾಟ್ ವರ್ಕ್ಸ್ ಫಾರ್ ಅಸ್ ಅದನ್ನು ನಂಗೆ ಮಾಡೋಕೆ ಪ್ರಯತ್ನ ಪಡೋಣ. ಇನ್ನೊಂದು a beautiful tip, talk out your fears. That is so important, right? And ಅದನ್ನ ಮನಸ್ಸಿನೊಳ್ಳೆ ಬೆಚ್ಚೋದ talk out your fears. And ನಂಗೆ ತಕ್ಕ ಬರೆಯೋಕ let us not argue or be very angry and intense. That is one thing which we should remember. ಏನಂಚಂಗಿ it causes self harm. ನಂಗಕ್ಕೆ ಅದು ಕಷ್ಟ ತಪ್ಪಂಥದ್ದು ತುಂಬ ಚಡಿ ಮಾಡ್ಯವ ಆರ್ಗ್ಯೂ ಮಾಡೋದು ನಂಗಕ್ಕೆ ಅದು ಥರ ಕಷ್ಟ ತಪ್ಪಂಥದ್ದು. ಬಟ್ ಈ ನಂಗೆ ಮನಸ್ಸಲ್ಲುಳ್ಳದನ್ನ ನಂಗೆ ಶೇರ್ ಮಾಡೋಕಪ್ಪಕ ಆಸ್ ಫ್ಯಾಮಿಲಿ ಮೆಂಬರ್ಸ್ ಇಫ್ ವಿ ದೇ ಆರ್ ಇನ್ನಿತರ ಜನ ಉಂಡು ಲಿಸನ್ ಮಾಡೋಕೊಳಂಗೆ ಕೇಳ್ಪೊಕೊಳಂಗೆ
then it becomes a beautiful process of sharing. ಪರಿಹಾರ ಅನ್ನೋನೊಂದಿಲ್ಲ, ನಾಕೆಂತ ಒಪಿನಿಯನ್ ಉಂಡು ಅಂಡ ವಿಷಯತ್ಲ ಅದು ಅನ್ನೋನೊಂದಿಲ್ಲ, ಬಟ್ ಕೇಪದು it makes a very, very beautiful way of, easing the person. Let us just listen. So that is also one general tip which I can give, which works. Daily altande ekkalu okkache takku bariyodu, that really can help. So in the nana I will make an attempt to explain, can we start a inward journey. Inward journey anachengi in simple way, if I have to put it, it is basically nangada own self awareness. నాకు ఎన్ననే ఫీల్ అయినుండు, ఎంత నడ కష్ట, నాకు ఏ తరತ್ರ ಬೇಜಾರ, ఏ తరತ್ರ చెడి, ఏ తరತ್ರ ದುಃಖ, ఏ ತರತ್ರ ಡೌಟ್, ವಾಟ್ ಎಂತ ಥಾಟ್ಸ್ ಉಳ್ಳ ನಾಡತ್ಲ ಅದನ್ನ ನಂಗೆ ಜ್ಞಾನ ಮಾಡೋಕಪ್ಪಕ ನಂಗೆ ಅಕ್ಕ ನಂಗೆ ಅರ್ಥ ಅಪ್ಪ ಇದು ಪ್ರಾಕ್ಟಿಕಲ್ ಆರ್ ಇದು ಬೋಂಡ್ವಾ ಇಕ್ಕ ನಾನು ಇದನ್ನ ಜ್ಞಾನ ಮಾಡಿತಂತೆಂಗಿ ಇದನ್ನ ಪ್ರಯೋಜನ ಉಂಡ. ಇನ್ಫ್ಯಾಕ್ಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೇಸ್. You will find that it develops self-responsibility. So, ಈ ಇನ್ವರ್ಡ್ ಜರ್ನಿಲ್ ಸೆಲ್ಫ್ ಅವೇರ್ನೆಸ್ ಎಕ್ಕ ಕ್ರಿಯೇಟ್ ಆಪಕ್ಕೆ ಶುರು ಅಪ್ಪ, ನಾಕೆಕ್ಕ ಅರ್ಥ ಅಪ್ಪ ನಾ ಇಂಥ ಮಾಡೋ ಕೈವ, ಎಚ್ಚಕ್ ಮಾಡೋ ಕೈವ ನಾಕಾಯ್ತು. ದಿಸ್ ಆಲ್ ರಿಲೇಟೆಡ್ ಟು ಮೆಂಟಲ್ ಹೈಜೀನ್, ರೈಟ್? ಎನ್ನ ನಂಗೆ ಕೈ ಕತ್ತೋದು ಫಿಸಿಕಲ್ ಹೈಜೀನ್, ನಂಗಡ ಬಾಡಿ ಕದ ನಲ್ಲದು, ಕೈ ಕತ್ತೋದು, ಕುಳಿಪದು, ಮೇಲ್ನ ಕ್ಲೀನ್ ಬೆಚ್ಚೋದು ಅನ್ನನೆ ಮೆಂಟಲ್ ಹೈಜೀನ್ಲ ನಂಗಡ ಥಾಟ್ಸ್ನ ಅಕ್ಕಕ್ಕ ನಂಗೆ ಜ್ಞಾನ ಮಾಡಿಯೋಳು ಇದು ಪ್ರಾಕ್ಟಿಕಲ್, ಇದು ಮಾಡೋ ಕೈವ ಅಲ್ಲ ಮುಂಡತೆ ಜ್ಞಾನ ಮಾಡಿದ ಒಂದು ಪ್ರಯೋಜನ ಇಲ್ಲ ಅನ್ನಪನ್ಯ ನಂಗೆ ಆ ಥಾಟ್ಸ್ನ ನಂಗೆ ವಿ ಕ್ಯಾನ್ ಜಸ್ಟ್ ಕೀಪ್ ಇಟ್ ಅಸೈಡ್. ಸೊ ಎಂತ ಮಾಡೋದು? ಸೊ ವಿ ಕ್ಯಾನ್ ಅಗ್ರಿ ಟು ಫಾಲೋ ಅ ಸರ್ಟನ್ ಪ್ಲಾನ್ ಫಾರ್ ಅವರ್ ಸೆಲ್ಸ್. ಎಂತ ಥರ ಪ್ಲಾನ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾಕೆ ಎಂತ ಮಾಡೋ ಕೈವ ಇಂದತ್ರ ದಿನ, ಜಸ್ಟ್ ಲೆಟ್ ಅಸ್ ಥಿಂಕ್ ಫಾರ್ ಟುಡೇ. ಆ್ಯಂಡ್ ಈ ದಿನದಲ್ಲಿ ವಾಟ್ ಕ್ಯಾನ್ ಐ ಫಿಲ್ ಅಪ್ ವಿತ್? ನಂಗಡ ದಿನಾನ ಒಂಥರ ಮುಂಡತೆ ಅಲ್ತಂಡು ಜ್ಞಾನ ಮಾಡಿಂಡು ಬೇಜಾರ ಮಾಡೋ ಅಂದ ವಿ ಶುಡ್ ನಾಟ್ ಸ್ಪೆಂಡ್ ಟೈಮ್ ವಿತ್ ಡೂಯಿಂಗ್ ದ್ಯಾಟ್. ಸೊ ಬಿಸಿ ಬೆಪ್ಪ ಅಣಚಂಗಿ ಅಲಾಂಗ್ ವಿತ್ ಆಡಿಕ್ವೇಟ್ ರೆಸ್ಟ್ ಬಿಸಿ ಇಪ್ಪ ಅಣಚಂಗಿ ಮೈಂಡ್ನ ಹೌ ಕ್ಯಾನ್ ವಿ ಬೇಸಿಕಲಿ ಸ್ಟಾರ್ಟ್ ಡೆವಲಪಿಂಗ್ ವೆರೈಟಿ ಆಕ್ಟಿವಿಟೀಸ್ಲ ವೆರೈಟಿ ಇಕ್ಕೊಂಡು ಅಕ್ಕ ನಂಗಕ್ಕೆ ಎಂತ ಪಣಚಂಗಿ ವಿ ಸ್ಟಾರ್ಟ್ ಫೀಲಿಂಗ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಡೇ. That becomes very, very important. I always tell my clients, ನನ್ನ ಕ್ಲೈಂಟ್ಸ್ಗೆ ಕಲನ್ವಿ, one day at a time. One day at a time. ನನಕ let us attempt to, do different things. ನಾನಲ್ಲ ವೆರೈಟಿ ಎಂತ ಇಟ್ಟೋಲು ನಂಗಡ ವೆರೈಟಿ ಇಲ್ಲ. Let us try and see, ಇಂದತ್ರ ದಿನ one day, ಇಂದತ್ರ ದಿನ can we stay calm? Can we make ourselves happy? General, regularly, can we make ourselves happy? Can we keep ourselves motivated? Motivated to do small things. Indatra dina na ketchak kaiva, enta kaiva, practically enta possible. And then, can we be very supportive? So, ichakana, or dina madna pinya, at the end of the day, nanga reflect madok pochengi, we feel very satisfied. Oh, it was a very light and a fulfilling day. Right? So, akka entappa, next day, again we can only think for just one day. So, when it is small, it is doable in the one. Or a cheriya sangati apaka, it is doable. Langra periyangarno inte, mansu madichengi kandita apa. So, ee mansana nanga, enta first madundu, nangaka ee mansana nanga or calm and happy state karta barannenge, ನಂಗೆ ಮನ್ಸು ಮಾಡೋಂಡು. ಸೊ ಈ ಅಟೆಂಪ್ಟ್ ಈಸ್ ಒನ್ ಟಿಪ್. ನಿಂಗೆ ಟ್ರೈ ಮಾಡಿ. ಐ ನೋ ಇಟ್ ವರ್ಕ್ಸ್ ಆ್ಯಂಡ್ ಸೊ ಯು ಶುಡ್ ಟ್ರೈ ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ವಿಲ್ ಡೂ ವಂಡರ್ಸ್ ಟು ಯು. ಆಲ್ಸೋ ದರ್ ಇಸ್ ಒನ್ ಮೋರ್ ಥಿಂಗ್. ಇಕ್ಕ ಸುಮಾರು ಜನ ಎಂತ ಮಾಡಿತಣಚಂಗಿ, ಓಕೆ ದೇ ಡಿಸೈಡ್ ದಟ್ ನಂಗೆ ಪೊರ್ಮೆ ಪೋಪಕ್ಕಾಗ ಪೊರ್ಮೆ ಸುತ್ತಾಡೋಕ್ಕಾಗ ನಂಗೆ ಮನೇಲೇ ಇಕ್ಕೊಂಡು ಇದೊರು ನಲ್ಲ ಪ್ರೋಟೋಕಾಲ್ ಸುಮಾರು ಜನ ಫಾಲೋ ಮಾಡಿನುಂಡು. ಆಚಿಂಗ ಹಿಂಗೆ ಭಾರಿ ಕ್ವೈಟ್ ಆಯ್ಪೋಯ್ತು. ದಾಡ ಕೂಡ ಕನೆಕ್ಟ್ ಮಾಡಲ್ಲ ಹಿಂಗ ಆಚಿ ಹಿಂಗಳೇ ಅವ್ರು ಬೇಜಾರತ್ಲಿಪ್ಪ. ಇನ್ನು ಇಕ್ಕ ಮಳೆಕಾಲ ಸಹ ಶುರು ಆಯ್ಪೋಯ್ತು. ಕೊಡಗಲು
ನಂಗಕ್ಕೆ ತಕ್ಕ ಪೊರಿಯೋಂಡು ಅದನ್ನ ನಂಗೆ ಬಿಟ್ರೋಕಾಗ. ಸೊ ಮೀಟ್ ಪೀಪಲ್ ಪ್ಲೀಸ್, ನಂಗೆ ಜನಳ ಮೀಟ್ ಮಾಡೋಂಡು, ಬಟ್ ಆನ್ಲೈನ್. ಸೊ ದಟ್ ಮೇಕ್ಸ್ ಅ ವೆರಿ ವೆರಿ ಗುಡ್ ವೇ ಆಫ್ ಕನೆಕ್ಟಿಂಗ್. ಇನ್ಫ್ಯಾಕ್ಟ್ ಯಂಗರ್ ಜನರೇಷನ್ ಇದನ್ನ ನಿಂಗೆ ಹೆಲ್ಪ್ ಮಾಡಿ, ಪೇರೆಂಟ್ಸ್ನ ಏನೇನೆ ನಂಗೆ ಅವರು ಗ್ರೂಪ್ನ ಮೀಟ್ ಮಾಡೋಕೆ ಟೆಕ್ನಾಲಜಿ ಇಕ್ಕ ಸುಮಾರು ಸೀನಿಯರ್ ಸಿಟಿಸನ್ಸ್ಗೂ ಎಲ್ಲ ಟೆಕ್ನಾಲಜಿ ಚಾಯ್ತೆ ಗೊತ್ತುಂಡು, ಬಟ್ ದಾರ್ಕ್ ಟೆಕ್ನಾಲಜಿ ಗೊತ್ತುಂಡು. ಇದನ್ನ ನಂಗೆ ಇಂಟ್ರೊಡ್ಯೂಸ್ ಮಾಡಿತ್ತು ಎಲ್ಲರಿಗೂ ಅವ್ರ ಥರ ಸಪೋರ್ಟ್ರ ಮಾದ್ರಿ ಮೀಟ್ ಮಾಡಿಂಡು ஒரு ವಿಡಿಯೋ ಕಾಲ್ರ ಥ್ರೂ ಕಂಡಂಡು அதில் தக்க let it be something which is full of humor, ತೆಳಿ ತಕ್ಕ, ಅದು ಭಾರಿ ಚಾಯ್. ವಿನ್ಯ ಶೇರಿಂಗ್ ನಾಲೆಡ್ಜ್ ಅದು ಅಂತೂ ಇನ್ನೂ ಚಾಯ್. ಶೇರಿಂಗ್ ನಾಲೆಡ್ಜ್, ಶೇರಿಂಗ್ ಐಡಿಯಾಸ್. ಈಗ ನಂಗೆ ಎಂತ ಮಾಡೋಲು ನಾನು ಇನ್ನನೇ ಮಾಡೇಂಡುಳ್ಳ ಪಣೀರ ವಿಷತ್ಲಾಡು, ಎಂತ ವಿಷತ್ಲಾಡು. ಇನ್ಫ್ಯಾಕ್ಟ್ ಐ ಲೈಕ್ ಒನ್ ಲೇಡಿ ಟೆಲಿಂಗ್ ಮೀ ದಟ್ ನಾನೀಗ ರೆಗ್ಯುಲರ್ಲಿ 3 ಫ್ರೆಂಡ್ಸ್ನ ಕಪ್ಪಿ ನೀನು ಎಂತ ಮಾಡಿ ಅಡಿಗೆ ಅಂದ. ಸೊ ನಾನು ಇಕ್ಕ 4 ಐಡಿಯಾ ಬಂದನುಂಡು, ನಾನು ಇನ್ನನೇ ಮಾಡೋದು. ಟ್ರಸ್ಟ್ ಮೀ, ಆಲ್ ದೀಸ್ ಸ್ಮಾಲ್ ಥಿಂಗ್ಸ್ ವರ್ಕ್ ಫಾರ್ ಮೆಂಟಲ್ ಹೈಜೀನ್. ಸೊ ನಂಗೆ ಮನಸ್ಸನ್ನ എന്നനെ ഒരു ಕಾಮ್ ಸ್ಟೇಟಿಗೆ ಅರ್ಥ ಬರೋಂಡು ಅಣಚೆಂಗಿ ಇದಂಗೆ ಅವ್ರು ಬಲ್ಲೆ ಅಂತೆಂಗೆ ಅವ್ರ ವಿಷಯ ಅಥವಾ ಮದ್ದು ಮುಗಿರೋಂಜಿ ಇದು ಆಪ ಅಂತ ವಿಷಯ ಅಲ್ಲ. ಈ ಥರ ஒரு பாசிட்டிவ் அப்ரோச்சில் you will find that it works very well. So this is the most important thing, where if you can understand about taking good care with precautions. ಈಗ ಈ ಸೀಸನ್ಲು ಪನಿ ಬಪ್ಪದು ಎಲ್ಲ ಭಾರಿ ಕಾಮನ್. ಸೊ ಇದು ಬಕ್ಕತನಕ್ಕೆ ನಂಗೆ ಸುರುಳು ನೋಟಿ ಅಂತ ಮಳೆಕಾಲತ್ಲು ನಂಗೆ ತುಂಬ ಎಚ್ಚರ ಮಾಡಿತ್ತು. ಇಕ್ಕ ನಂಗಕ್ಕೆ ಈ ಪ್ರೋಟೋಕಾಲ್ ಈ ಕೋವಿಡ್ ಕಾಯ್ತು ಫಾಲೋ ಮಾಡೇನ್ರೆ ಮೆಂಟಲ್ ಹೈಜೀನ್ನ ನಂಗೆ ಹೆಚ್ಚಕ್ಕೆ ಇನ್ನೂ ಚಾಯ್ ಮಾಡೋಕೆ ನೋಟ್ವ, ಅಚ್ಚಕ್ಕೆ ನಂಗೆ ಒಂದು ಸಪೋರ್ಟ್ ಕೊಟ್ವ, ನಂಗಡ ಬಾಡಿ ಈ ಇನ್ಫೆಕ್ಷನ್ನ ಫೈಟ್ ಮಾಡೋಕೊಳಂಗೆ, ಬಕ್ಕತನಕ್ಕೆ ನೋಟಿಯೋಕೊಳಂಗೆ. ಐ ಆಮ್ ಶ್ಯೂರ್ ಯು ವಿಲ್ ಬಿ ಏಬಲ್ ಟು ಡೂ ಅ ಲಾಟ್ ಫಾರ್ ಯೋರ್ ಸೆಲ್ಫ್. ಸ್ಟಾರ್ಟ್ ಸೆಲ್ಫ್ ಕೇರ್, ಇಟ್ ವರ್ಕ್ಸ್.